ಆಪಲ್ ನೋಡಿ ಎಲ್ಲ ಯಾವ ಥರ ಆಗಿದ್ದಾವೆ ಅಂತೇಳಿ ಫುಲ್ ಎಲ್ಲ ಕೊಳ್ತೋಗ್ಬಿಟ್ಟಿದ್ದಾವೆ. ಫ್ರೆಂಡ್ಸ್, ಹೋದ ವಿಡಿಯೋದಲ್ಲಿ ಅನಂತಪುರ ಹತ್ರ ಬಂದು ನಾಷ್ಟ ಮಾಡಿ ಹೊರಟು ಹೋಗೋದೇ ನಮ್ಮ ಮೊಯ್ನವ್ರಿಗೆ ಇಬ್ಬರು ಎದೊಳ್ಳಿಲ್ಲ. ಅದೇ ಬೇಜಾರಿಗೆ ನಾನೇ ಗಾಡಿ ಓಡಿಸೋಣ ಅಂತೇಳಿ ನಾನೇ ತೊಗೊಂಡಿದ್ದೀನಿ. ಇನ್ನು ಕರ್ನಾಟಕ ಬಂದು ಇನ್ನೊಂದು 250-300 ಐತೆ. ಈಗ ಹೋಗಿ ಖಾಲಿ ಮಾಡಲೇಬೇಕು, ಏನಾರ ಮಾಡಿ ಹೋಗ್ತಾಯಿದ್ದೀವಿ. ಇವಾಗ ಟೈಮ್ ಬಂದು 8:30. ಬೆಳಗೊಂಡು ಆಟಿ ಹತ್ರ ಹೋಗ್ತಾಯಿದ್ದೀವಿ. ಡೀಸಲ್ಲು ಫುಲ್ ಬಿದ್ದೋಗೈತೆ. ಈ ಲೋಡರ್ ಬಂಕ್ ಯಾವುದು ಓಪನ್ ಇಲ್ಲ. ಏನು ಮಾಡೋಣ, ಅಷ್ಟು ಡೀಸೆಲ್ ಹಾಕ್ಸ್ಬೇಕು. ಇವಾಗ ಡೀಸೆಲ್ ಹಾಕ್ತಾಯಿದ್ದೀವಿ ಲಾಸ್ಟ್ ಬಂಕಲ್ಲಿ, ಅಂದರೆ ಶೆಲ್ಲಲ್ಲಿ. ಯಾಕಂದರೆ ಆಲ್ರೆಡಿ ಡೀಸೆಲೆಲ್ಲ ಖಾಲಿ ಆಗಿತ್ತು. ಇವ್ರದ್ದು 250 ಲೀಟ್ರ್ ಹಂಗೂ ಖಾಲಿ ಆಗೈತಂತೆ. ತಳಿ ಬ್ರೋ, ಹಂಗೆ ನಮ್ಮ ಬ್ರೋ ತೋರ್ಸೋದು. ಚಿಕ್ಕಬಳ್ಳಾಪುರ ಎಂಟಾಗ್ತಿದ್ದೀನಿ ನೋಡಿ. ಯಾವುದೋ ಒಂದು ಗಾಡಿ, ಪಾಪ ಹಾಲಿನ ಗಾಡಿ ಅಂತೀನಿ, ಮಾಮೂಲಿ ಗಾಡಿ ದಬ್ಬಾಕೊಂಡಿ ನೋಡಿ. ಏನು ಮಾಡೋಕ್ಕಾಗಲ್ಲ, ನಿದ್ದೆಗಳಲ್ಲಿ ಬಂದಿರ್ತಾರೆ. ಫ್ರೆಂಡ್ಸ್, ಇವಾಗ ನಾಷ್ಟ ಮಾಡಿದಾಯಿತು. ಈಗ ಹೊರಟಿದ್ದೀವಿ. ನಂದು ಮತ್ತು ನಮ್ಮ ದರ್ಶಿ ಬರೋದು ಒಂದೇ ಕಡೆ ಖಾಲಿ ಆಗುತ್ತೆ. ಅಭಿನ್ ಮಾತ್ರ ಚಿಕ್ಕಪೇಟೆ ಖಾಲಿ ಆಗುತ್ತೆ ನೋಡಿ. ಈಗ ಟ್ರಾಫಿಕ್ ಹೋಗೋದೇ ಹಿಂಸೆ ನನಗೆ. ಮಾಡೋಣ, ಹೇಳ್ಕೊ. ನಾವಿವಾಗ ಹೊಸ್ಕೂರು ಅಂತೀನಿ, ಹೊಸಕೋಟೆ ಲೆಫ್ಟ್ ಸ್ಟ್ಯಾಂಡಿ ಹೊರ್ತೂರು ಹೋಗಿ, ಹೊರ್ತೂರಿಂದ ಒಂದು ಬಂಸಂದ್ರ ಹೋಗಿ ಅಲ್ಲಿಂದ ಇದಕ್ಕೆ ಹೋಗ್ತೀವಿ ಮಾರ್ಕೆಟ್ಗೆ. ಫ್ರೆಂಡ್ಸ್, ಯಾರೋ ಒಬ್ಬ ಅಕ್ಕ ಆಟೋ ಓಡಿಸ್ತವ್ರೆ ನೋಡಿ. ಅವ್ರು ಓಡಿಸೋದು ನಮಗೆ ಭಯ ಆಯ್ತಾ ಇಲ್ಲ. ಯಾಕಂದರೆ ಹೆಣ್ಮಕ್ಳು ಅಂದರೆ ರೆಸ್ಪೆಕ್ಟ್ ಇದಿಲ್ಲ ಅಂತಲ್ಲ. ಆಮೇಲೆ ನೋಡಿ, ಇಂಡಿಕೇಟರ್ ಕಡೆ ಓದ್ತಾವ್ರ ಅಕ್ಕ. ಇಂಡಿಕೇಟರ್ ಅಂತೂ ಆಫ್ ಮಾಡ್ತಾ ಇಲ್ಲ. ಏನು ಮಾಡ್ತೀರಾ, ಓಟೆ ಮಾಡೋಕ್ಕೆ ಜಾಗ ಇಲ್ವಾ ಇಲ್ಲಿ? ಯಾಕೆ ಬೇಕಪ್ಪ, ಎಳ್ಕೊಂಬಿಟ್ರೆ ರೈಟಿಗೆ ಇಂಡಿಕೇಟರ್ಗೆ ಲೆಫ್ಟ್ ಹೇಳ್ಕೊಂಡ್ರೆ ಏನು ಮಾಡೋಣ ಆಮೇಲೆ? ಅಂದರೆ ಎಲ್ಲರೂ ಒಂದೇ ಥರ ಅಂತ ಹೇಳೋಕ್ಕಾಗಲ್ಲ. ಬಂಸಂದ್ರ ಬಿಟ್ಮೇಲೆ, ಹೊರ್ತೂರು ಬಿಟ್ಮೇಲೆ ಬಂಸಂದ್ರ ರೋಡ್ ಮಾತ್ರ ಸಿಕ್ಕಾಬಿಟ್ಟೆ ಅಧ್ವಾನ ಆಗೋಯ್ತೆ. ಇಲ್ಲಿನ ಅಲ್ಲಿ ಕಾರ್ಗಳವರು, ಆಟೋಗಳವ್ರು ಜಾಗನೇ ಬಿಡಲ್ಲ. ಲಾರಿಗಳವ್ರು ಬರ್ತವೆ ಅಂತಂದರೆ ರೋಡ್ಗಳು ನೋಡಿ ಯಾವ ಥರ ಇದ್ದಾವೆ. ಎಲ್ಲ ಅಫಿಷಿಯಲ್ಗಳು ಇರೋದಿಲ್ಲಿ ಹೊರ್ತೂರು ಈ ಕಡೆ ಎಲ್ಲ. ಅದೇನು ಇದು ಮಾಡ್ತಾರೋ, ಬರೀ ಎಲ್ಲ ದುಡ್ಡು ತಿನ್ನಂಗೆ ದುಡ್ಡು ಮಾಡೋಕೆ ಅಷ್ಟೇ ಬ್ರೋ. ರಾಜಕೀಯದವರು ಎಲ್ಲ ರೋಡ್ಗಳು ರೆಡಿ ಮಾಡಲ್ಲ, ಏನಿಲ್ಲ ನೋಡಿ. ಅದು ಜಾಸ್ತಿ ಇದು ಇನ್ಕಮ್ ಹೋಗೋದೇ ನಮ್ಮ ಡ್ರೈವರ್ಗಳಿಂದ. ಏನು ಮಾಡ್ತೀರಾ ನೋಡಿ, ಇದೇ ನಮ್ಮ ಸಿಸ್ಟಮ್. ಅದರಲ್ಲಿ ಇಂಥ ಡ್ರೈವರ್ಗಳು ಇರ್ತಾರೆ, ಹೆವಿ ಡ್ರೈವರ್ಗಳು. ಹಳ್ಳ ಗುಂಡಿ ನೋಡೋದು ಏನಿಲ್ಲ, ಒಯ್ತಾ ಇರ್ತಾರೆ. ನಾ ಇವಾಗ ಎಲ್ಲೋ ಬಂದು ನೋಡಿ ಹೆಂಗಾಗೈತೆ ಬ್ರೋ. ಮುಂದೆ ವರ್ಷ ನೋಡಿ ಹೆಂಗೋ ರೋಡ್ ಮಾಡೋರಲ್ಲ ಯಾರು ಅಲ್ಲ. ನಮ್ಮ ತಾಯನೇ ಹಿಂಗೆ ನೋಡೋದು ಬರಲ್ಲ ಅಣ್ಣ ನಾನು ಅನ್ಸತಿ. ನಡಿ ಮೋಷನ್ ನಡಿ ಓದಲ್ಲ. ರೈಟ್ ನಡಿ. ನೋಡಿ ಫ್ರೆಂಡ್ಸ್ ಹೆಂಗೈತೆ ಅಂತ. ಪುಸ್ತಾ ಓಡಾಡುವ ಗಾಡಿಗಳು. ಏನು ಮಾಡೋದು, ಮುಂದೆ ನೋಡೋದ ಹೆಂಗೆ ಅಲ್ಲಿ ಹೆಂಗೈತಾನ. ಇವರು ಎಲ್ಲ ಒಂದು ತಗ್ಲಾಕೊಂಡಿದ್ದೀವಿ ನೋಡಿ. ನಡ್ಕೊಂಡು ಹೋಗ್ತಾ ಇದ್ದೀನಿ ಚೆಕ್ ಮಾಡೋಕ್ಕೆ. ಒಂಚೂರು ನೋಡ್ಕೊಂಡು ಹೋಗ್ಬೇಕು. ಇಲ್ಲೇ ಹಳ್ಳ ಐತೆ.
ಮೋಸ್ಟ್ಲಿ ಅಲ್ಲಿ ಹುಷಾರ ಹೋಗ್ಬೇಕು ಬ್ರೋ. ನೋಡಿ ಅದೇ ಕ್ಯಾನ್ಸಲ್ ಹೋಗಂಗಾಯ್ತವು. ಏ ಬಾ ಬಾ, ಓಯ್ ಪಾಸ್ ಆಗೋದು ಬಾರಣ. ಓಯ್ ಓಯ್ ದರ್ಶಿ, ಏನ ತುಂಬಿದ್ರೆ ಫುಲ್ ಹೊಡ್ಕೊ ಆ ಕಡೆಗೆ. ಹ್ಞೂ ಬರುತ್ತೆ ಬಾ, ಹೇಟ್ ಆಗುತ್ತೆ ಈಗ. ಆ ಕಡೆ ಐಟದೈತೆ ಈಗ ಐಟ್ ಆಗುತ್ತಲ್ಲ ಆ ಕಡೆ. ಅದಕ್ಕೆ ನಾವ್ ಹೇಳ್ದ ಮತ್ತೆ ಕೇಳೋಗ. ಸಾಕು 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 ಸಾಕು. ಹೋಗ್ ಹೋಗ್ ಹೋಗು. ಹೋಗ್ ಗುರು, ಹೋಗ್ ಹೋಗ್. ಆ ಕಡೆ ಸ್ಟೇರಿಂಗು ತಿರುಗಿಸ ಕಡೆಗೆ ಬಾ. ಹಿಂಗೆ ಎಲ್ಲ ತಿರುಗಿಸ್ಬಿಡಲ್ಲ. ಒಂದು ನಿಮಿಷ ಮುಂದಕ್ಕೆ ಬಾ. ಏಯ್ ಮುಂದಕ್ಕೆ ಹೋಗು. ಹೋಗಿನ್ನ ಈ ಕಡೆಗೆ ಬಾ. ಯಪ್ಪ ಯಾ ಶಾಟ ತರೋದು ರೋಡ್. ಅದೇ ಆಗ್ರಿ ಬಾಗ್ಲಲ್ಲಿ ಶಾಟ ತರಿಯೋದು, ಪಟ ತರಿಯೋದು. ನಮ್ಗೆ ಹಂಗಾಗ ಸುಮ್ಮನೆ. ಬಾ ಬಾ ಬಾ, ಬತ್ತೈತ್ ಬಾ. ಏ ಮ್ಯಾಪ ಹಿಂಗೆ ತೋರ್ಸಾರ ಅವನು. ಅಯ್ಯೋ ಈಗೆಲ್ಲ ಬಾಯಿಗೆ ಬಂದಿತ್ತಲ್ಲ ಅಲ್ಲಿ ಐಟ್ ಒಳಗೆ ದಬಾ ಕಾಣೋದು. ಬಾ ಬಾ. ಏ ಹಿಂಗೆ ಬಾ, ಈ ಕಡೆಗೆ ಬಾ. ಅಂದೆ. ಈ ಕಡೆಗೆ ಬಾ ಗುರು. ಈ ಕಡೆಗೆ ಬಾ, ಏನಾಗಲ್ಲ.
ಮುಂದಕ್ಕೆ ಹೋಗಿ ಸ್ವಲ್ಪ ಕಡೆ ಬರುತ್ತೆ ಬೇಕಾದ್ರೆ ಸಿಂಗಲ್ ಟೈರ್ ಆಗ್ಲಿ ಆ ಕಡೆ ಏನಾಗಲ್ಲ. ಬಾ 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 ಹೊರಗೆ ಗಡಿಗೆ ಸೀದಾ ಮಾಡ್ಕೊಂಡ್ರಿ ವೀಲ್ ಸೀದಾ ಮಾಡ್ಕೊಂಡ್ರಿ ಬರುತ್ತೆ ಗಾಡಿ. ಸಾಕು 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 ಸಾಕು. ಸೀದಾ ಮಾಡಿ ಹಿಂಗ್ ಬರುತ್ತಣ್ಣ. ಹೇಳ್ತಾ ಇದ್ದೀನಿ ಕರೆಕ್ಟಾಗಿ ಒಂದೇ ಮಷನ್. ಸಾಕು ಸಾಕು ಸಾಕು. ಸೀದಾ ಬಾ ಸೀದಾ ಬಾ ಸೀದಾ ಮಾಡಿ ಬಾ 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 ಒಂದೇ ಮಷನ್ ನೋಡಿ. ಹಿಂಗೆ ಹಿಂಗೆ ಬಾ ಹೋಗು 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 ಓದೈತೆ ಹೋಗು ಓದೈತೆ ಹೋಗು 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 ಅಂತ ಹೇಳ್ತಾ ಇರೋ ಆಯ್ತಾಯ್ತಾ. ಹಿಂಗೆ ಈ ಕಡೆ ಕೊಡ್ಕೊ ಈ ಕಡೆ ಕೊಡ್ಕೊ ನಿಧಾನ ನಿಧಾನ. ನೋಡು ಬ್ರೋ ಹಳ್ಳ ಐತೇನೋ. ಏಯ್ ಹಿಂಗೆ ಬಂದು ಹಿಂಗೆ ಹೋಗ್ಬೇಕು. ನೋಡ್ದೆ ಈ ತಡಿ ನೋಡಿದೆ ಇದಾ ತಡಿ ತಡಿ ಒಂದು ನಿಮಿಷ ತಡಿ. ಬರ್ಲಿ ಬೇಡ ಇಲ್ಲಿ ನೋಡಿ ಇಲ್ಲಿ ಎಷ್ಟೈತಿ ಇಲ್ಲಿ. ನೀನು ಹೆಂಗ್ ಬಂದು ಹಿಂಗೆ ತಾನೇ ಬಂದಿದ್ದು ಇದನ್ನ. ಹೋಗಿ ಸಿಡಿಸ್ಕಂತೆ ಹೋಗಿ ಸೈಡ್ ಹೋಗು. ಏ ಬಾ ಇಲ್ಲಿ ಇಲ್ಲಿ ಬರ್ಲಿ. ಬಾ 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 ರೈಟಿಗೆ ಬಾರಣ. ಹಿಂಗೆ ಬಾರೋ ಬಾರ ಇನ್ನು ಬಾ ರೈಟಿಗೆ ಬಾ ಇನ್ನು ಬಾ ರೈಟಿಗೆ ಬಾ ಇನ್ನು ಬಾ ರೈಟಿಗೆ ಬಾ 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 ರೈಟಿಗೆ ಬಾ ರೈಟಿಗೆ ಬಾ ಇನ್ನು ಹೊಡಿ ಅಲ್ಲಿ ಬಾ 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 ಬಾ. ಅಂತೂ ಇಂತೂ ಬ್ರೋ ಯಾವ್ದು ಬ್ರೋ ಇದು ರೋಡು. ಕಾಲು ನಡೆಕಾಯ್ತಾ ನಡೆಯೋಕ್ಕಾಗೈತೆ ನಿನ್ನ ಕೈಲಿ ನಡೆ. ನಾನು ಅಲ್ಲಿಂದ ನಡ್ಕೊಡೋ ನನ್ಗೆ ಹೆಂಗಾಗ ಹೇಳು. ಅವ್ನು ಮೊಯ್ನ್ ನಗ್ತಾವನೆ ನಡೀತಾ ಇದ್ರೆ ನಾನು. ನೋಡು ಅವ್ನು ಹೋಯ್ತಾವ ನೋಡು. ಬ್ರೋ ಅವ್ರು ರೆಗ್ಯುಲರ್ ಓಡಾಡ್ತಾರೆ ಅವರು, ಅದಕ್ಕೆ ಹೋಯ್ತಾರಲ್ಲ. ನೋಡಿ ಫ್ರೆಂಡ್ಸ್ ಹೆಂಗೈತಿ ರೋಡ್ ನೋಡಿ. ಹಾಂ ಅಲ್ಲ ನೀನು ನನ್ನ ನಡೀತೀರ ನಗ್ತಾ ಇದೆಯಲ್ಲ ಕೇಳು. ಇಲ್ಲಿಂದ ಇಲ್ಲಿ ನಡೆದಿದ್ದಕ್ಕೆ ಹೆಂಗದೈತೆ ಕಾಲು ಸುಸ್ತಾವ ಇಲ್ಲಿ. ಬಂದಿದ್ದ ರೋಡಲ್ಲಿ ವಾಪಸ್ ಹೋಗ್ತಾ ಇದ್ದೀವಿ. ಈ ರೋಡ್ ವ್ಯವಸ್ಥೆ ನೋಡ್ಬಿಟ್ಟು ದೇವರನೇ ಕಾಲೆಲ್ಲ ಸುಸ್ತಾವ್ರು, ಫುಲ್ ಕೆಂಪಾಗ್ಬಿಟ್ಟು ಕಾಲು. ಬ್ರೋ ಹೆಂಗಿತ್ತು ಆಫ್ ರೋಡಿಂಗು
ಇದು ಯಾರು ಬರೋದ ಕತೆ ಅನ್ನಂಗೆ ಆಗಿದೆ. ಈಗ ಗಾಡಿ ಬಂದಿದ್ದು ಸೋರೋಯ್ತು, ಇಲ್ಲ ಅಂದಿದ್ರೆ JCP ಕ್ರೇನು ಪಾಲ್ಟಿ ಇಲ್ಲಿ ಎಗರಾಡ್ತಾನೆ ಬಂದಿಲ್ಲ ಅಂತ. ಅದರಲ್ಲಿ ಫ್ರೆಂಡ್ ಫಸ್ಟ್ ಟೈಮು ಹೊಸಕೋಟೆಯಿಂದ ಉಸ್ಕೂರ್ ಮಾರ್ಕೆಟ್ ಬರೋ ರೋಡ್ ಗೊತ್ತಾಗಲ್ಲ ನಮಗೆ. ಎಲ್ಲೆಲ್ಲೆಲ್ಲೋ ಗೊತ್ತಾಯ್ತೀವಿ. ಹಾಂ ನೋಡಿ ಹೊಸಕೋಟೆ ಅಲ್ಲ ಹೊಸಕೋಟೆ ಫ್ರೆಂಡ್ಸ್, ರೋಡ್ ನೋಡಿ ಫ್ರೆಂಡ್ಸ್. ಹಾಂ, ಬೆಂಗಳೂರು ಮೇಲೆ ನೋಟಕ್ಕಷ್ಟೇ ಚಂದ. ಹಾಂ, ತಕ್ಕ ಇಷ್ಟ ಇದೆ ಡ್ಯಾನ್ಸ್ ಆಡ್ತಾನೆ ಹೇಳಿ. ಅಲ್ಲ ಇರೋದು ನೋಡ್ಕೊಂಡು ಹೋಗ್ಬೇಕಲ್ವ ನಾವು. ಅದೇನು ಬೈಕ್ ಕೊಡೋರು ಫೈನಲಿ ಬಂದು ಗಾಡಿನ ಪಾರ್ಕ್ ಮಾಡಿದ್ದೀವಿ. ನಾನು ಹೋದ್ಸತಿ ಬಂದವಳು ಇದೇ ಮಂಡಿಲಿ ಕಾರ್ಯ ಮಾಡಿದ್ದು. ನಮ್ಮ ಚೇತವ್ರದ್ದು ಬೇರೆ ಕಡೆ ಇರೋದು, ತಂದು ಇಲ್ಲಿ ಪಾರ್ಕಿಂಗ್ ಇಲ್ಲ ಅಂತೇಳಿ ನಮ್ಮ ಬ್ರೋ ಕರ್ಕೊಂಡ್ಬಂದು ಒಂದು ಊಟ ಕೊಡಿಸ್ತಿದ್ದ. ಏನಿಲ್ಲ ಹೆಂಗೆ ಕುಡ್ಸೋ ನೋಡಿ, ಹೋಗ್ಲಿ ಜಾಗ ಮಾಡ್ಕೊಟ್ಟಿದ್ದೀನಿ ನಮ್ಮ ಮಂಡಿ ತೆಗೆ. ಅಡುಗೆ ಅಭಿಗಡಿದೈತೆ ಎಲ್ಲ ಐಟಮ್ಗಳು. ಮಡಗಲ್ಲ ಬ್ರೋ, ಮಾಡ್ಕೊಡ್ಕೊಳ್ಳೋ ಹೇಳು. ಹ್ಞೂ ನೋಡು, ದೊಡ್ಡ ಮನುಷ್ಯ ಈಗ ಗೊತ್ತಾನ ಅಣ್ಣ. ಹೊಡೆಯೋದಾಗ ಗೊತ್ತಾ ನೋಡು. ನಮ್ಮ TVS ಇದು ಹೊಸ ಗಾಡಿ, ಮೊನ್ನೆ ರೆಡಿ ಮಾಡ್ಸಾರಲ್ಲ ಇದೇ ಗಾಡಿ ನಂಬರ್ ಸಕ್ಕದೈತೆ. 8188 ನೋಡಿ. ನಮ್ಮ TVS ಅವ್ರು ಮತ್ತು ಗಾಡಿ ಮತ್ತೆ ಸೈಕಾಗಿ ಮಾಡ್ಸವ್ರೆ. ಅವ್ರು ಡ್ರೈವರ್ ಫೋನ್ ಇತ್ತಲ್ಲ, ಅದಕ್ಕೆ ನಾವು ಈಗ ನಮ್ಮ ಗಾಡಿ ತಗೋ ಹೋಗೋಣ. ಬನ್ನಿ ಬ್ರೋ ಹೋಗೋಣ ನಮ್ಮ ಗಾಡಿ ಹತ್ರ. ತಿನ್ನು ಹೊಟ್ಟೆನೋ ಬರಲಿ. ಇಲ್ಲಿ ಗಾಡಿ ಖಾಲಿ ಮಾಡ್ತಾರೆ. ಈಗ ನಮ್ಮ ರಂಜಿತ್ ಪ್ರೋ ಸಿಕ್ಕಿದ್ರು, ಮೆಸೇಜ್ ಹಾಕಿದ್ರು, ಅಣ್ಣ ನಿಮ್ದು ಇದೇವರಣ್ಣ. ಇವರು ಡ್ರೈವರೇನೆ, ಟ್ಯಾಂಕಿ ಗಾಡಿ ಓನರು. ಬಂದರು, ಮಾತಾಡ್ಸರು, ಖುಷಿ ಆಯ್ತಣ್ಣ. ನೀವು ನೋಡಿ ಖುಷಿ ಆಯ್ತಣ್ಣ. ಕಾಫಿ ಅಣ್ಣ, ಊಟ ಆಯ್ತು? ಹ್ಞೂ ಆಯಿತು. ಹಳೆ ಗೊತ್ತೈತೆ, ಹಂಗೂ ಖಾಲಿ ಮಾಡ್ತವ್ರೆ ನೋಡಿ ಇವರು. ಆಮೇಲೆ ಇದು ಬೇರೆ ಏನೋ ಆಗೈತೆ, ಏನೋ ಮಾಡ್ತವ್ರೆ ನೋಡಿ ಫ್ರೆಂಡ್ಸ್. ಫೈನಲಿ ಖಾಲಿ ಮಾಡ್ತಾಯಿದ್ದಾರೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಬಾಕ್ಸ್ಗಳು ಸ್ವಲ್ಪ ಡ್ಯಾಮೇಜ್ ಆಗ್ಬಿಟ್ಟವೆ. ಅದು ಹೆಂಗೆ ಡ್ಯಾಮೇಜ್ ಆಯಿತು, ನೀರು ಹೆಂಗೆ ಬಂತು ಅಂತಲೂ ಗೊತ್ತಿಲ್ಲ. 4 ಟಾರ್ಪಲ್ ಹಾಕಿದ್ದು, ಹಂಗೂ ಗೊತ್ತಾಗ್ತಾಯಿಲ್ಲ. ಒಂಥರ ಬೂಸ್ಟ್ ಬಂದಂಗೆ ಆಗ್ಬಿಟ್ಟವೆ. ಹಂಗೂ ನೋಡಿ ಬೇಜಾರಾಯಿತು ನೋಡಿ. ಫೈನಲ್ಲೇ ನಾನು ಗಾಡಿ ಖಾಲಿ ಮಾಡ್ಕೊಂಬಂದು ಇಲ್ಲಿ ಸೈಡ್ಗೆ ಹಾಕಿದ್ದೀವಿ ಗಾಡಿನ. ಬೆಳಿಗ್ಗೆ ಸ್ವಲ್ಪ ಪೇಮೆಂಟ್ ಪ್ರಾಬ್ಲಮ್ ಐತೆ ಅಂದರೆ ಬಾಕ್ಸು 16 ಬಾಕ್ಸು 20 ಬಾಕ್ಸು ನೆಂದೋಗೈತೆ ಅಂತಂದರೆ 7 ದಿವಸದಿಂದ ಗಾಡೀಲಿ ಟಾರ್ಪಲ್ ಹಂಗೆ ಕ್ಲೋಸ್ ಆಗಿರೋ ಕಾರಣ ಎಲ್ಲ ಒಂಥರ ಆಗೈತೆ. ಅದು ವೀಡಿಯೋ ಮಾಡ್ಕೊಂಡಿದ್ದೀನಿ, ಅಪ್ಲೋಡ್ ಮಾಡ್ತೀನಿ. ಬೆಳಿಗ್ಗೆ ಪಾರ್ಟಿ ಏನಂತಾರೆ ನೋಡ್ಕೊಂಡು ಇದು ಮಾಡಬೇಕು. ಈಗ ನಮ್ಮ ಚೇತುಬ್ರು ಅವ್ರದ್ದು ಗಾಡಿ ಖಾಲಿ ಮಾಡ್ತಾರೆ, ಅಲ್ಲಿ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್. ಇವಾಗ 2 ಗಾಡಿನೂ ಪಾರ್ಕಿಂಗ್ ಮಾಡಿಬಿಟ್ಟು ಊಟ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. ಯಾಕಂದ್ರೆ ಗಾಡೀಲಿ ಮಾಡೋಣ ಅಂದರೆ ಎಲ್ಲ ನಮ್ಮ ಅಬ್ಬಿ ಗಾಡೀಲಿ ಐತೆ, ಅದಕ್ಕೆ ಊಟ ಮಾಡ್ಕೊಂಡು ಮಲಿಕಂತೀವಿ. ಇನ್ನು ಬೆಳಗ್ಗೆ ಸಿಗೋಣ ಫ್ರೆಂಡ್ಸ್. ಪೇಮೆಂಟ್ ಎಲ್ಲ ಬೆಳಗ್ಗೆನೇ ಕೊಡ್ತಾರಂತೆ. ಎಲ್ರಿಗೂ ಗುಡ್ ನೈಟ್. ದಿ ನೆಕ್ಸ್ಟ್ ಡೇ ಫ್ರೆಂಡ್ಸ್, ನಾನು ಮತ್ತು ನಮ್ಮ ದರ್ಶಿ ಅವರು ಶೋರೂಮ್ ಹತ್ರ ಹೋಗ್ತಾಯಿದ್ದೀವಿ. ಶೋರೂಮಿಂದ ಫೋನ್ ಬಂದಿತ್ತು, ಏನಕ್ಕೆ ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ಮತ್ತು ನಮ್ಮ ದರ್ಶಿಬ್ರು ಹೋಗ್ತಾಯಿದ್ವಿ ನಮ್ಮ ಗಾಡಿ ತೆಗೆ. ನಮ್ಮ ಮೊಯ್ನು ಮತ್ತು ನಮ್ಮ ಚೇತುಬ್ರು ಅವರೇ ಶೋರೂಮ್ ಬಂದು ಟೀ ಕೊಟ್ಟವ್ರೆ ಕುಣಿಸಿ. ನಮ್ಮ ವಿಶ್ವನಾಥ್ ಸರ್ ನನಗೆ ಬೈತಾ ಇದ್ದಾರೆ. ಶೋರೂಮ್ ಬಂದಿದ್ದೀವಿ. ಇಲ್ಲಿ ಸ್ವಲ್ಪ 300 ರೂಪಾಯಿ ತಗೊಂಡವ್ರು ಆಟೋದಾಗ. ಫೈನಲಿ ಹೊಸ ಚಾರ್ಸಿ ಕೊಟ್ಟವ್ರೆ. ಅದ್ರದ್ದೇನೋ ಡಾಕ್ಯುಮೆಂಟ್ಸ್ ಕೊಡ್ತೀನಿ, RTO ಕೊಡಿ ಅಂತ ಅಂದರು. ಅದಕ್ಕೋಸ್ಕರ ಬಂದಿರೋದು ನೋಡಿ. ಈ ಥರ ರೆಡಿ ಮಾಡಿದ್ದಾರೆ ಆಲ್ಮೋಸ್ಟ್ ಗಾಡಿಗಳನ್ನೆಲ್ಲ ಗಾಡಿನ ನೋಡಿ. ಏನು ಐಟಮ್ ಹೋಗಿದ್ದಾವೆ ಎಲ್ಲ ಹೊಸದು ಹಾಕಿದ್ದಾರಂತೆ. ಬ್ಯಾಟ್ರಿ ಒಂದು ತೆಗೆದಿಕ್ಬಿಟ್ಟಾರೆ, ಒಂದೇ ಬ್ಯಾಟ್ರಿ ಇರೋದು. ಇನ್ನೊಂದೇನಪ್ಪ ಅಂದರೆ ನೋಡಿ, ಎಲ್ಲ ಸಿಸ್ಟಮ್ ಎಲ್ಲ ಹೊಸದು ಏರ್ ಟ್ಯಾಂಕ್ ಇದು ಸಿಸ್ಟಮು. ಟೈರು ಅಷ್ಟೇ, ಟೈರು ಮಾಮೂಲಿ ಚೇಂಜ್ ಮಾಡಿಸಿದ್ದಾರೆ, ಮಾಮೂಲಿ ಹೋಗಿರೋ ಟೈರೇನೆ ಅದು ನೋಡಿ. ನೋಡಿ ಒಂಥರ ಏನಾದರೂ ಇದೊಂದು ವ್ಯಾಲ್ಯೂ ಮಾತ್ರ ಹಂಗೆ ಐತೆ. ಹಾಂ ನೋಡೋಬ್ರು ಅಲ್ಲಿ ಮಾಡಿರೋದು.
ಅದು ಇದು ದಬಾಕ್ತಾಗ ಇದಾಗಿತ್ತಲ್ಲ, ಟೈಮ್ ಕೊಡಬೇಕು ಬ್ರೋ. ಇದು ಕ್ಯಾರಿಯರು ರೆಡಿ ಮಾಡಿಸ್ಬೋದ ಬೇಡಲ್ಲ? ತೂಕಕ್ಕೆ ಹಾಕ್ಬಿಟ್ಟು ಬೇರೆದು ಮಾಡಿಸ್ಕೊಂತೀನಿ. ಗುರು ಫೈನಲಿ ಕ್ಯಾಬಿನ ರೆಡಿ ಮಾಡ್ತಾಯಿದ್ದಾರೆ. ಇನ್ನೊಂದೇನಪ್ಪ ಅಂದರೆ ಕ್ಯಾಬಿನು ನನಗೆ ಕ್ಲೈಮ್ ಆಗಿಲ್ಲ. ಡೋರೊಂದು ಮಾತ್ರ ಹಳೇದೇ, ಮಿಕ್ಕಿದ್ದು ಏನೋ ಅಸೆಂಬ್ಲಿ ಎಲ್ಲ ಹೊಸದು ಮಾಡಿದ್ದಾರೆ. ಇನ್ನೇನೇನು ಮಾಡ್ತಾರೆ ಗೊತ್ತಿಲ್ಲ. ಹಳೆ ಪಾರ್ಟ್ಸ್ ಎಲ್ಲ ಇದಕ್ಕೆ ಹಾಕ್ತಾರೆ, ಹಳೆ ಗಾಡಿದು. ಮತ್ತು ಇನ್ನೊಂದೇನಪ್ಪ ಅಂದರೆ ಗಾಡಿ ರೆಡಿ ಆದಮೇಲೆ ಫುಲ್ ಪೇಂಟ್ ಮಾಡೋಕ್ಕೆ ಹೇಳಿದ್ದೀನಿ. ವಿತ್ತು ಮಿರರ್ಗೂ ಸಹ ಹೇಳಿದ್ದೀನಿ, ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಇನ್ನೊಂದು, ಈ ಡಾಕ್ಯುಮೆಂಟ್ಸ್ನ ತೊಗೊಂಡೋಗಿ RTO ಕೊಟ್ಟರೆ ಅವರು ಬಂದು ಇನ್ಸ್ಪೆಕ್ಷನ್ ಮಾಡಿ ಆಮೇಲೆ ಹೊಸ ನಂಬರ್ ಕೊಡ್ತಾರಂತೆ. ಇದೊಂದು ತಗೊಂಡೋಗಿ ನಮ್ಮ ಹೆಣ್ಮಗಳು RTO ಕೊಡಬೇಕು ಇವತ್ತು. ಅದೇ ಕೆಲಸವಾಗಿ ನನ್ನ ತೊಟ್ಟಿನೂ ಹೊಸದೇ ಬೇಕು ಅಂತ, ಅಂದರೆ ಹೊಸದು ಕೊಡ್ತಾರಂತೆ. ಹೊರಗಡೆ ರೆಡಿ ಮಾಡಿಸಂದ್ರು. ಅದಕ್ಕೆ ನಾನು ಇಲ್ಲ ಅಣ್ಣ, ಶೋರೂಮಲ್ಲಿ ನೀವೇ ತರಿಸ್ಕೊಡಿ ಅಂತ ಹೇಳಿದ್ದೀನಿ. ಯಾಕಂದರೆ ಈ ತೊಟ್ಟಿ ಏನಿದೆ ಶೋರೂಮಲ್ಲಿ ಸ್ಟ್ರೆಂತ್ ಇರುತ್ತೆ, ಮತ್ತು ಹೊರಗಡೆ ಮಾಡಿಸಿದ್ರೆ ಸ್ಟ್ರೆಂತ್ ಬರೋಲ್ಲ ಅಷ್ಟೊಂದು. ಅದಕ್ಕೋಸ್ಕರ ಶೋರೂಮ್ದೇ ತರಿಸ್ತಾ ಇದ್ದೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಫುಲ್ಲು ಎಲ್ಲ ಪಿನ್ ಟು ಪಿನ್ ಶೋರೂಮಲ್ಲೇ ಪೇಂಟ್ ಮಾಡಿಸ್ತಾ ಇದ್ದೀನಿ. ಇಲ್ಲಿಂದ ಹಿಡ್ದು ಅದು ಇದಕ್ಕೂ ಅಷ್ಟೇ ಎಲ್ಲ ಶೋರೂಮ್ ಪೇಂಟೇ. ಶೋರೂಮಿಂದ ಮಾಮೂಲಿ ಬಂಪರ್ಗೂ ಫುಲ್ ಎಲ್ಲ ಪೇಂಟ್ ಮಾಡೋಕ್ಕೆ ಹೇಳಿದ್ದೀನಿ. ಇದಕ್ಕೂ ಪೇಂಟಿಂಗೆ, ಮತ್ತು ಇದು ಪೇಂಟು, ಮತ್ತು ಇದಕ್ಕೂ ಪೇಂಟ್ ಮಾಡೋಕ್ಕೆ ಹೇಳಿದ್ದೀನಿ. ಆಲ್ಮೋಸ್ಟ್ ಇನ್ನೊಂದು ವಾರದಲ್ಲಿ ಗಾಡಿ ಬರುತ್ತೆ. ಹೆಂಗೋ ಫ್ರೆಂಡ್ಸ್, ಇಲ್ಲಿ ಶೋರೂಮಲ್ಲಿ ಮಾತ್ರ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾರೆ. ದಯವಿಟ್ಟು ಹೆಡ್ ಯಾರು ವೀಡಿಯೋ ನೋಡ್ತಾರೆ, ದಯವಿಟ್ಟು ಶೋರೂಮಲ್ಲಿ ಯಾರಿಗೂ ಬೈಕ್ ಹೋಗ್ಬಿಡಿ ಫ್ರೆಂಡ್ಸ್. ಫೈನಲಿ ಶೋರೂಮ್ ಬಂದು ಕೆಲಸ ಮುಗೀತು. ಇನ್ನೇನು ಶೋರೂಮ್ ಹತ್ರ ಹೋಗಿ ಅಲ್ಲ RTO ಹತ್ರ ಹೋಗಿ ಸ್ವಲ್ಪ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಹೋಗಬೇಕು. ಇನ್ನೊಂದೇನಪ್ಪ ಅಂದರೆ ದೇವರನ್ನೇ ಈ ಶೋರೂಮ್ ಮಾತ್ರ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ. ನಮ್ಮ ವಿಶ್ವನಾಥ್ ಸರ್ ಆಗಲಿ ಮತ್ತು ನಮ್ಮ ಯತಿ ಗುರು ಆಗಲಿ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ದಯವಿಟ್ಟು ಇದು ಹೆಡ್ ಆಫೀಸಿಂದ ಯಾರು ನೋಡ್ತಾ ಇದ್ದಾರೆ, ದಯವಿಟ್ಟು ಏನು ಅನ್ನೋಕೆ ಹೋಗ್ಬಿಡಿ. ಯಾಕಂದರೆ ನಮ್ಮಿಂದ ಅವರು ಬಯಸ್ಕೊಳಕ್ಕಾಗಲ್ಲ. ಏನೋ ನಮ್ಮದು ವೀಡಿಯೋ ಮಾಡ್ಬೇಕಂತ ಮಾಡಿ ಏನು ಕೆಟ್ಟದಾಗೆ ನಾವು ವೀಡಿಯೋಸ್ ಮಾಡೋಕ್ಕೆ ಹೋಗಿಲ್ಲ. ರೆಸ್ಪಾನ್ಸ್ ಚೆನ್ನಾಗಿರೋಕೆ ಒಂದು ವೀಡಿಯೋ ಮಾಡ್ತೀವಿ ಅಷ್ಟೇ ಶೋರೂಮಲ್ಲಿ. ಈಗ ನಮ್ಮ ಬ್ರೋನ ಮಾತಾಡ್ಸ್ಕೊಂಡು ಹೋಗಬೇಕು. ಯಾಕಂದರೆ ನಂದು ಬಾಡಿಗೆ ಬಂದಿಲ್ಲ ಇನ್ನು, ಬೆಂಜಿಂದು ಐಚರಿಂದ ಏನೋ 28 ಬಾಕ್ಸ್ ಏನೋ ಶಾರ್ಟೇಜ್ ಆಗಿ ಏನೋ ಫುಲ್ ಬಾಡಿಗೆ ಹಿಡಿತೀನಿ ಅಂತವ್ರೆ. ಅದಕ್ಕೆ ನಮ್ಮ ಮೊಯ್ನ್ ಫೋನ್ ಮಾಡಿದ್ರು. ಈಗ ಇದನ್ನು ಮುಗಿಸ್ಕೊಂಡು ಶೋರೂಮ್ ಹತ್ರ ಅಂತೀನಿ, ಗಾಡಿ ಹತ್ರ ಹೋಗಬೇಕು. ಬರೋಕ್ಕೆ 250 ರೂಪಾಯಿ, ಹೋಗೋಕೆ 250 ರೂಪಾಯಿ, ಆಟೋ ಚಾರ್ಜ್ 600 ರೂಪಾಯಿ ಆಗೈತೆ. ಅದು ವೇಟಿಂಗು 50 ರೂಪಾಯಿ ಇಸ್ಕೊಂಡ್ರು. ನೋಡೋಣ ಮುಗಿಸ್ಕೊಂಡು ಇವ್ರದ್ದು ಪೇಮೆಂಟ್ ಬಂದಿಲ್ಲ ನಮ್ಮ ದರ್ಶಿಬ್ರೋದು. ಈಗ ಹೋಗಿ ಇವರು ಒಂದು ಟೈರ್ ತಗೊಬೇಕು, ನಾನು 2 ಟೈರ್ ತಗೊಂಡು ಆಮೇಲೆ ಸ್ವಲ್ಪ ಕೆಲಸಗಳವೆ. ಬಂದಿರೋ ದುಡ್ಡೆಲ್ಲ ಮನೆಗೇನು ತಗೊಳಕ್ಕಾಗಲ್ಲ. ಬಂದಿರೋ ದುಡ್ಡೆಲ್ಲ ಇವಾಗ ರೋಡಲ್ಲಿ ಖಾಲಿ ಮಾಡ್ಕೊಂಡು ಹೋಗ್ಬೇಕು. ನಾವು ಏನು ಮಾಡೋಕ್ಕಾಗಲ್ಲ. ದುಡಿಯೋದಲ್ಲ ಇಷ್ಟೇ, ಗಾಡಿ ಸಾಲ ತೀರೋದಕ್ಕೆ ದುಡಿಬೇಕು, ಮಾಡಬೇಕು ಅಷ್ಟೇ. ಏನು ಬ್ರೋ? ನಡಿ ಬ್ರೋ. ನಮ್ಮ ದರ್ಶಿಬ್ರು ಸ್ನ್ಯಾಕ್ಸ್ ಕೊಡ್ತಿದ್ದಾರೆ ನನಗೋಸ್ಕರ. ಆಲ್ಮೋಸ್ಟ್ ಇಲ್ಲಿ 4 ಸತಿ ಬಂದಿದ್ದೀನಿ ನಿಮಗೆ ನೋಡಿ ಫ್ರೆಂಡ್ಸ್. ಆಪಲ್ಲು ಈ ಥರ ಆಗಿದ್ದಾವೆ. ಅಂದರೆ ಒಂದೊಂದು ಬಾಕ್ಸಲ್ಲಿ 1-2 ಪೀಸು ಡ್ಯಾಮೇಜ್ ಬಂದಿರ್ತವೆ. ಯಾಕಂದರೆ ಅಲ್ಲಿ ನೋಡಿ ಚೆಕ್ ಮಾಡಲ್ಲ. ಯಾಕಂದರೆ ಇದು ಬಂದು ಗೋಡೌನ್ ಲೋಡಾಗಿರೋ ಕಾರಣ, ತೋಟದಲ್ಲಿ ಲೋಡಾಗಿರೋ ಈ ಥರ ಏನು ಡ್ಯಾಮೇಜ್ಗಳು ಬರೋಲ್ಲ. ನೋಡಿ ಯಾವ ಥರ ಆಗೈತೆ ಅಂತೇಳಿ. ಪಾರ್ಟಿಯನ್ನು 30-35 ಸಾವಿರ ಇಟ್ಕೊತೀನಿ ಅಂತ ಹೇಳ್ತಿದ್ದಾನೆ. ಇನ್ನು ಮಾತಾಡಬೇಕು, ನೋಡೋಣ. ಅವರು ಫೈನಲಿ ಬಾಡಿಗೆಲ್ಲ ಕೊಟ್ಟರು. ಈಗ ಹೋಗ್ತಾಯಿದ್ದೀವಿ. ಫುಲ್ ಜಾಮ್ ಆಗ್ಬಿಟ್ಟೈತೆ. ಪೇಮೆಂಟು ನಂದು ಹತ್ರ ಒಂದು 25-30 ಕಟ್ ಮಾಡೋರೆ. ಅದು ಸಮಥಿಂಗ್ ಬಂದೈತೆ, ಹೇಳೋಕ್ಕಾಗಲ್ಲ. ಫೈನಲಿ ಬಂದಿದ್ದೀವಿ. ಯೂಟರ್ನ್ ಮಾಡ್ತಾಯಿದ್ದೀವಿ. ಯೂಟರ್ನ್ ಮಾಡ್ಕೊಂಡು ಸೀದಾ ನೈಸ್ ರೋಡ್ ಹತ್ತಬೇಕು. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಹೋಗ್ತಾ ಇದ್ದಾರೆ ಮುಂದೆ. ಅವೆಲ್ಲ ಮಾತಾಡ್ತಿದ್ರು. ರನ್ನಿಂಗಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ನಿಲ್ಸೋಕ್ಕಾಗಲ್ಲ ಈ ಲೈವಲ್ಲಿ. ಸುಮ್ಮನೆ ಪೊಲೀಸವ್ರು ಬಂದು ಗಾಡಿ ಜಾಮ್ ಆಗೋದೈತೆ. ಆಲ್ರೆಡಿ ಟ್ರಾಫಿಕ್ ಐತೆ ಸಿಕ್ಕಾಬಟ್ಟೆ. ನೋಡಿ ಹಿಂಗೆ ಒಂದು ಮಾತಾಡ್ಸ್ಕೊಳೋಣ. ನೋಡಿ ಬ್ರೋ, ಆರನ್ನು ಇದು ಬ್ರೋ, ಅದು ಬರ್ತಡೇ ನೋಡಿ ಬ್ರೋ, ಹ್ಯಾಪಿ ಬರ್ತಡೇ. ಹೇಳ್ಕೊ ಬ್ರೋ. ಇಂಡಿಕೇಟ್ ಹಾಕಿದ್ರು ಬರ್ತಾರ ಕಾರ್ಗಳು. ಎಷ್ಟು ಎಲ್ಬೋರ್ಡ್ಗಳು ಇರೋದು ಹೇಳು. ಆ ಕಡೆಗೆ ಬನ್ನಿ ಅಂತ ಹೇಳೋರಿಗೆ. ರೈಟ್ಗೆ ಹೋಗ್ಬ್ರೋ. ಆದಷ್ಟ ಸ್ಲೋ ಮಾಡು. ಅಣ್ಣ ನಿಮ್ಮ ಅಭಿಮಾನಿ, ಅಣ್ಣ ನಿಮ್ಮ ಅಭಿಮಾನಿ.
ನೋಡಿ ಹೆಂಗೋಯ್ತಾರೆ ಅಣ್ಣ. ನಿಧಾನ ಬ್ರೋ ಬರಲಿ ಬ್ರೋ. ಏನದು ಆಡ್ತಿರೋದು? ಯಾರ ಫೋನ್ ಮಾಡ್ತಾರೆ ಬ್ರೋ? ಬರೀ ಲೆಫ್ಟ್ ಅಂತಾರಂತವ್ರು. ತಡಿ ನಮ್ಮ ಸಬ್ಸ್ಕ್ರೈಬರ್ಗೋಸ್ಕರ ಒಂದು 2 ನಿಮಿಷ ಟೈಮ್ ಫ್ರೀ ಮಾಡ್ಕೊತ ಇದ್ದೀವಿ ವಿಡಿಯೋ ಮಾಡೋಕ್ಕೋಸ್ಕರ. ನಿಧಾನಕ್ಕೆ ಹೋಗ್ಬ್ರು. ಯಾಕೆ ಹಿಂಗೆ ಹೋಯ್ತಿದ್ಯಾ? ಎಂತ ಟೈಮ್ ವೇಸ್ಟ್ ಮಾಡ್ಕೊಂಡಿದ್ದೀವ? ಒಟ್ಟಲ್ಲಿ ಏನೇ ಅಂದ್ರೂ ಆಪೋಸಿಟ್ ಮಾತ್ರ ಬಿಸಿಲು ಚೆನ್ನಾಗಿ ಹೊಡೆದೈತೆ ಅಲ್ಲ. ಬಂದರು ನೋಡ, ಸಿಕ್ಕಾಬಿಟ್ಟೆ ಗಾಡಿಗಳು ಅಲ್ವಣ ಅಣ್ಣ. ಈಗ ಫಾಸ್ಟ್ ಆಯ್ತಾ ರೋಡು. ನಮ್ಮ ಚೇತಪುರ ಮಾತ್ರ ಗಾಡಿ ಓಡಿಸೋದು ಮಾತ್ರ ಪಕ್ಕ ಪರ್ಫೆಕ್ಟು. ಏನಾಯ್ತಾ ನಿಂದು? ಅಂದ್ರೆ ಈಗ ಗಾಡಿ ಕಳಿಸ್ಬಿಟ್ಟು ಫಸ್ಟ್ ನಾನು ರಿನ್ಯೂವಲ್ ಮಾಡ್ಸಕ್ಕೆ ಹೋಗಿ ಬ್ರೋ. ಇವಾಗ ಟೈಮ್ ಮಂದಿ 7:53. ಇವಾಗ ನೆನ್ಮಂಗ್ಲ ಬಿಟ್ಟು ಹೋಗ್ತಾ ಇದ್ದೀವಿ. ಹಾಗೆ ನಮ್ಮ ಬ್ರೋ ಸಿಕ್ಕಿದ್ರು, ಅವ್ರನ್ನೂ ಕರ್ಕೊಂಡು ಪಿಕಪ್ ಮಾಡ್ಕೊಂಡು ಅವ್ರನ್ನ ಊರಿಗೆ ಬಿಟ್ಬಿಟ್ಟು ನಾನು ಮನೆಗೆ ಹೋಗ್ತೀನಿ. ಏನು ಬ್ರೋ ಸಮಾಚಾರ? ಬೆಳಿಗ್ಗೆ ಅಣ್ಣವರು 2 ಜೊತೆ ಟೈರ್ ಕೊಡ್ತಾವ್ರೆ. ಫ್ರೆಂಡ್ಸ್, ಇವಾಗ ಟೈಮ್ ಬಂದು 9:30. ಈಗ ಮನೆ ತಗ ಬಂದೆ, ಗಾಡಿ ಹಾಕಿದ್ದೀನಿ. ಈಗ ಹೋಗಿ ಇನ್ನು ವೀಡಿಯೋಸ್ ಎಲ್ಲ ಎಡಿಟ್ ಮಾಡಬೇಕು. ಎಡಿಟ್ ಮಾಡಿ ಸ್ವಲ್ಪ ಐಟಮ್ಗಳೆಲ್ಲ ಇದು ಮಾಡಿ ಬೆಳಿಗ್ಗೆ ಟೈರ್ ಹಾಕ್ಸ್ಬೇಕು. ಟೈರ್ ಹಾಕ್ಸಿ ಗಾಡಿ ತೊಳಸಿ ನೆಕ್ಸ್ಟ್ ಸ್ಟೆಪ್ ನಮ್ಮ ಡ್ರೈವರ್ನ ಕಳಿಸ್ಬಿಟ್ಟು ಆಮೇಲೆ ನಾನು ಇನ್ನೊಂದು ವಾರ ಬೆಂಜ್ ಎತ್ಕೊಂಡು ಹೋಗಬೇಕು. ಸರಿ ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ಲಾಗ ಸಿಗೋಣ. ನಮ್ಮ ಕೈಫ್ ಲೈನಲ್ಲಿದ್ದಾರೆ ನಮ್ಮ ಲವರ್ ಬಾಯಿ. ಅವರು ಸ್ವಲ್ಪ ಏನೋ ಅವರು ಮಿಸ್ಸಸ್ಗೆ ಏನೋ ಇದ್ಬೇಕು ಅಂದಿದ್ರು. ಕೇಸರಿ ತಗೊಂಬಂದಿದ್ದೀನಿ ಕೊಡೋಣ.